15ಕ್ಕೆ ರಾಜ್ಯ ಮಟ್ಟದ ಚಪಲ್ ಕ್ರಿಕೆಟ್ ಪಂದ್ಯಾವಳಿ ಲೋಗೋ ಅನಾವರಣ. ಬೆಂಗಳೂರು: ಜನತಾದಳ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಮೇ 15ರಿಂದ 17ರವರೆಗೆ 3 ದಿನಗಳ ಕಾಲ ವನಾನು ಬೆಳಕಿನ ಪಂದ್ಯಾವಳಿ ನಡೆಯಲಿದೆ ಎಂದು ಬೆಂಗಳೂರು ಜಿಬಿಯ ಜೆಡಿಎಸ್ ಅಧ್ಯಕ್ಷ ರಮೇಶ್ ಗೌಡ ಅವರು ತಿಳಿಸಿದರು. ನಗರದ ಜೆಪಿ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜೆಪಿಎಲ್ ಲೋಗೋವನ್ನು ಅನಾವರಣ ಮಾಡಿ ಮಾತನಾಡಿದ ಅವರು, ನಾಡಿನಲ್ಲಿ ಜೆಡಿಎಸ್ ಪಕ್ಷವನ್ನು ಸಂಘಟಿಸುವ ಹಾಗೂ ಯುವಕರು ದೇಶದ ಮುಂದಿನ ಪ್ರಜೆಗಳಾಗಲಿದ್ದಾರೆ. ಹೀಗಾಗಿ ಎಲ್ಲಾ ರೀತಿಯಿಂದಲೂ ಶಕ್ತಿ ತುಂಬುವ ಸಲುವಾಗಿ ಯುವಕರನ್ನು ಬೆಳೆಸುವ ನಿಟ್ಟಿನಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ರಾಜ್ಯ ಮಟ್ಟದಲ್ಲಿ ಆಯೋಜನೆ ಮಾಡಲಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಮುಂಚೂಣಿಯಲ್ಲಿರುವ ಕ್ರಿಕೆಟ್ ಅಭಿಮಾನಿಗಳು, ಪ್ರೇಮಿಗಳು ಹಾಗೂ ಆಟಗಾರರನ್ನು ಗುರುತಿಸುವ ಕೆಲಸವನ್ನು ಮಾಡಲಾಗುತ್ತಿದೆ. ಈ ಕ್ರಿಕೆಟ್ ಪಂದ್ಯಾವಳಿ ಕೇವಲ ಈ ವರ್ಷಕ್ಕೆ ಮಾತ್ರವಲ್ಲದೆ ಮುಂಬರುವ ವರ್ಷಗಳಲ್ಲಿಯೂ ಸಹ ಬೇರೆ ಬೇರೆ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಜೆಡಿಎಸ್ ಪಕ್ಷದ ಬೆಳ್ಳಿ ಹಬ್ಬದ ಹಿನ್ನೆಲೆ ಹಾಗೂ ದೇವೇಗೌಡರ 90 ವರ್ಷ ಪೂರೈಸಿರುವ ಹಿನ್ನೆಲೆ ಒಂದು ರೀತಿ ಹಬ್ಬದ ರೀತಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸಲಾಗುತ್ತದೆ ಎಂದರು. ಜೆಡಿಎಸ್ ರಜಾ ಕೋರ್ ಕಮಿಟಿ ಅಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ಮಾತನಾಡಿ, ಮೇ 15 ಸಂಜೆ 5 ಗಂಟೆಗೆ ಪಂದ್ಯಾವಳಿ ಉದ್ಘಾಟನೆಯಾಗಲಿದೆ. ಈ ಒಂದು ಪಂದ್ಯಾವಳಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಉದ್ಘಾಟ ಮಾಡಲಿದ್ದಾರೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡ ಅವರು ಸಹ ಮೇ 16ರಂದು ಪಂದ್ಯಾವಳಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅರ್ಧ ಗಂಟೆಗಳ ಕಾಲ ಆಟವನ್ನು ವೀಕ್ಷಣೆ ಮಾಡಲಿದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 10 ಗಂಟೆಯ ತನಕ ಹೊನಲು ಬೆಳಕಿನ ಆಟ ನಡೆಯಲಿದೆ. ನನ್ನ ಕಡೆಯಿಂದ 3 ಲಕ್ಷ ರೂಪಾಯಿಯನ್ನು ಆಟಕ್ಕೆ ನೀಡದಿದ್ದೇವೆ. ಅದು ಪ್ರಥಮ ಬಹುಮಾನವಾಗಿ. ಅದರ ಜೊತೆಗೆ ಶರವಣ ಅವರು ಸಹ ಇದರಲ್ಲಿ ಕೈಜೋಡಿಸಿದ್ದು 2 ಲಕ್ಷವನ್ನು ಸೇರಿಸಿ ಬಹುಮಾನದ ಮೊತ್ತವನ್ನು 5 ಲಕ್ಷಕ್ಕೆ ಏರಿಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪೇಸ್ವಾಮಿ ಮಾತನಾಡಿ, ರಾಜ್ಯಮಟ್ಟದಲ್ಲಿ ಜೆಪಿಎಲ್ ಪಂದ್ಯಾವಳಿ ಮಾದಾವರದಲ್ಲಿ ಮೇ 15ರಂದು ಪ್ರಾರಂಭವಾಗಲಿದ್ದು, ಇದರಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಕ್ರಿಕೆಟ್ ಆಸಕ್ತರು ಭಾಗವಹಿಸಲಿದ್ದಾರೆ. ಇದು ಒಂದು ಅದ್ಭುತ ಕ್ಷಣ ಎನ್ನಬಹುದಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹದಾಯಕವಾಗಿ ಶಿರಾ ತಾಲೂಕಿನ ಉದ್ಯಮಿ ಜೀನಿ ಸಂಸ್ಥೆಯವರು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹದಾಯಕವಾಗಿ ತಮ್ಮ ಕಿಟ್ಟುಗಳನ್ನು ನೀಡಲಿದ್ದಾರೆ. ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಮಣ್ಣಿನ ಮಗ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ನಮ್ಮ ಪಕ್ಷದ 25 ವರ್ಷದ ರಜತ ಮಹೋತ್ಸವ ಈಗಾಗಲೇ ಪ್ರಾರಂಭ ಆಗಿದೆ. 25 ವರ್ಷ ಪೂರ್ಣಗೊಂಡು ಆ ಒಂದು ನೆನಪಿಗೋಸ್ಕರ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು, ಮುಖಂಡರುಗಳು ಸೇರಿ ಇದೇ ತಿಂಗಳು 15, 16, 17ನೇ ತಾರೀಕು ಮಾದಾವರ ಗ್ರೌಂಡ್, ನೈಸ್ ಗ್ರೌಂಡಲ್ಲಿ ಒಂದು ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ 15ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ನಮ್ಮ ಪಕ್ಷದ ವರಿಷ್ಠರು, ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಕುಮಾರಣ್ಣವರು ಮತ್ತು ನಮ್ಮ ಪಕ್ಷದ ಯುವ ನಾಯಕರು, ಯುವ ಜನತಾದಳ ಅಧ್ಯಕ್ಷರಾದಂಥ ನಿಖಿಲ್ ಅಣ್ಣವರು ಬಂದು ಉದ್ಘಾಟನೆಯನ್ನು ಮಾಡಿಕೊಡ್ತಾರೆ. ಮತ್ತು ಪಕ್ಷದ ಎಲ್ಲ ಶಾಸಕರು, ಮಾಜಿ ಶಾಸಕರು ಸಹ ಅವತ್ತಿರ್ತಾರೆ. ಮತ್ತು ಪಕ್ಷದ ಕಾರ್ಯಕರ್ತರು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಗಳಿಂದ ಈಗಾಗಲೇ 24 ಟೀಮ್ಗಳಾಗಿದೆ. ಬೆಂಗಳೂರು ನಗರದಿಂದ 4 ಟೀಮ್ಗಳು, ಅದೇ ರೀತಿ ವಿವಿಧ ಜಿಲ್ಲೆಗಳಿಂದ ಒಂದೊಂದು ಟೀಮ್ ಅಂದರೆ ಟೋಟಲ್ 24 ಟೀಮು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಜಿಲ್ಲೆಗೆ ಒಂದು ಟೀಮ್ ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ. ಈ ಒಂದು 2ನೇ ದಿನದ ಕಾರ್ಯಕ್ರಮಕ್ಕೆ ದೇವೇಗೌಡ ಅಪ್ಪಾಜಿಯವರು ಬರ್ತಾವ್ರೆ. ಅದೇ ರೀತಿ 3ನೇ ದಿನ ಕಾರ್ಯಕ್ರಮವನ್ನು 17ನೇ ತಾರೀಕು ಮುಗಿಸಿ ಎಲ್ಲರಿಗೂ ಏನು ಬಂದಿರತಕ್ಕಂಥ ಎಲ್ಲ ಪ್ಲೇಯರ್ಸ್ಗೂ ಒಂದು ನೆನಪಿನ ಕಾಣಿಕೆ ಕೊಟ್ಟು, ಗೆದ್ದಿರ್ತಕ್ಕಂಥ ಪ್ಲೇಯರ್ಸ್ಗಳಿಗೆ ಮೊಮೆಂಟಸ್ ಕೊಟ್ಟು, ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳಲ್ಲಿ ಸಂಘಟನೆ ಮಾಡೋಕ್ಕೆ ಯುವಕರಲ್ಲಿ ಒಂದು ಸ್ಪೋರ್ಟ್ಸ್ಮನ್ಶಿಪ್ ವಿತ್ ಒಂದು ಒಳ್ಳೆಯ ರೀತಿಯಾದ ಸಂಘಟನೆ ಆಗಲಿ ಅಂತ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಪ್ರವೀಣ್ ಅಂತೇಳಿ ಯುವ ಜನತಾದಳ. ಸರ್ ಇಲ್ಲಿ ಸರ್ ಈಗ ಯಾವ ಮಾನದಂಡ ಅಂತ ಹೇಳಿದ್ರೆ, ಇವತ್ತು ನಾವೇನು ಮಾಡಿದ್ದೀವಿ, ಜಿಲ್ಲಾಧ್ಯಕ್ಷಗಳಿಗೆ ಟೀಮ್ ಓನರ್ಗಾಗಿ ನಾವು ನೇಮಿಸಿದ್ದೀವಿ. ಆಮೇಲೆ ಅಲ್ಲಿ ಶಾಸಕರುಗಳಿದ್ರೆ ಅಥವಾ ನಮ್ಮ ಡಿಫಿಟೆಡ್ ಕ್ಯಾಂಡಿಡೇಟ್ಗಳಿದ್ರೆ ಅವ್ರುಗಳನ್ನ ತಗೊಂಡು ಎಲ್ಲ ತಾಲೂಕುಗಳಿಂದ ಒಂದೊಂದು ಇಬ್ಬಿಬ್ರು ಟೀಮ್ಗಳನ್ನ ತಗೊಂಡು ಇದಕ್ಕೆ ಕೋಆರ್ಡಿನೇಟರ್ಸ್ ಅಂತ ಮಾಡಿದ್ದೀವಿ. ಒಂದು ತಂಡಕ್ಕೆ ನಮ್ಮ ಪಕ್ಷದಿಂದ ನಮ್ಮ ಯುವ ಜನತಾದಳ ಹಾಗೂ ಸಾಮಾಜಿಕ ಜಾಲತಾಣದ ಏನು ಪದಾಧಿಕಾರಿಗಳಿದ್ದಾರೆ ಅವ್ರನ್ನ ಕೋಆರ್ಡಿನೇಟರ್ಸ್ ಥರ ಮಾಡಿ ಅವರೇ ಸೆಲೆಕ್ಷನ್ ಪ್ರೋಸೆಸ್ಸನ್ನು ಮಾಡಿರೋದು. ಎಲ್ಲರೂ ಪಕ್ಷದ ಕಾರ್ಯಕರ್ತರಾಗಿರಬೇಕು, ನಮ್ಮ ಮೆಂಬರ್ಶಿಪ್ಗಳನ್ನ ತಗೊಂಡಿರಬೇಕು. ಆಮೇಲೆ ಅವ್ರುಗಳು ಕ್ರೀಡೆಯಲ್ಲಿ ಆಸಕ್ತಿ ಇರಬೇಕು, ಕ್ರಿಕೆಟ್ ಆಡಿರಬೇಕು ಅನ್ನೋದೊಂದು ಮಾನದಂಡ ಇಟ್ಕೊಂಡು ಜಿಲ್ಲಾಧ್ಯಕ್ಷಗಳು ಅಂತಿಮವಾಗಿ ಅದನ್ನು ಸಹಿ ಹಾಕೋದ್ರ ಮುಖಾಂತರ ಆ ತಂಡಗಳನ್ನ ಪ್ರಕಟ ಮಾಡಿದ್ದೀವಿ. ಸರ್, 2 ಲಕ್ಷ ಇದ್ದಂಥ ಪ್ರಥಮ ಬಹುಮಾನ 5 ಲಕ್ಷ ಅಂತ ಹೇಳಿದ್ರು.
ಹಾಗೆ ಸೆಕೆಂಡ್ ಮತ್ತೆ ಥರ್ಡ್ ಏನಾದ್ರು ಇನ್ಕ್ರೀಸ್ ಮಾಡೋ ಮಾಡೋ ಪ್ಲ್ಯಾನ್ ಇದೆ ಸರ್, ನೋಡೋಣ. ಇನ್ಕ್ರೀಸ್ ಮಾಡೋ ಪ್ಲ್ಯಾನ್ ಇದೆ, ಅದನ್ನು ನಾವು ಅತಿ ಶೀಘ್ರದಲ್ಲಿ ಹೇಳ್ತೀವಿ. ಈಗ ಮೊದಲನೇ ವರ್ಷನ ಬೆಂಗಳೂರು ಮಾದವರದಲ್ಲಿ ಮಾಡ್ತಾರೆ ಹೇಳಿದ್ವಿ. ಮುಂದಿನ ಎಲ್ಲ ಪಂದ್ಯಾವಳಿಗಳನ್ನ ರಾಜ್ಯದ ಇತರೆ ಭಾಗದಲ್ಲಿ ಮಾಡೋ ಆಲೋಚನೆ ಇದೆ ಸರ್, ಡೆಫಿನೆಟ್ ಆಗಿ. ಈಗ ನಾವು ಹೆಂಗೆ ಈಗ ಉತ್ತರ ಕರ್ನಾಟಕದಲ್ಲಿ ಒಂದ್ಸಲಿ, ಹಳೆ ಮೈಸೂರಲ್ಲಿ ಒಂದ್ಸಲಿ, ಮಧ್ಯ ಕರ್ನಾಟಕದ ಒಂದ್ಸಲಿ ಆ ರೀತಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋ ಪ್ಲ್ಯಾನ್ ಇದೆ. 120ಕ್ಕೂ ಹೆಚ್ಚು ರೂಮ್ಗಳನ್ನ ನಾವು ಮಾಡಿದ್ದೀವಿ. ಎಲ್ಲ ಊಟ ತಿಂಡಿ ಎಲ್ಲ ನೀರಿನ ವ್ಯವಸ್ಥೆ, ಈಗ ನಂದಿನಿ ಕೊಲಾಬ್ರೇಷನಲ್ಲಿ ಅವ್ರಿಗೆ ಫೇವರ್ಡ್ ಮಿಲ್ಕ್ ಕೊಡೋವಂಥ ವ್ಯವಸ್ಥೆ ಆಗಿರ್ಬೋದು, ಮಜ್ಜಿಗೆ ಕೊಡೋವಂಥ ವ್ಯವಸ್ಥೆ, ಎಲ್ಲ ನಮ್ಮ ಎಲ್ಲ ಯುವಕರುಗಳನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್. ಒಂದು ಮ್ಯಾಚ್ಗೆ 50 ನಿಮಿಷ ಅಂತ ನಿಗದಿ ಮಾಡಿದ್ದೀವಿ. ಫಸ್ಟ್ ಡೇ 4 ಮ್ಯಾಚು ಇರುತ್ತೆ. 7 ಗಂಟೆಗೆ ಸ್ಟಾರ್ಟ್ ಆಗಿ 7:50ಕ್ಕೆ ಮುಗಿಯುತ್ತೆ. ಇನ್ನೊಂದು 8 ಗಂಟೆಗೆ ಸ್ಟಾರ್ಟ್ ಆಗಿ 8:50ಕ್ಕೆ ಮುಗಿಯುತ್ತೆ. ಆ ರೀತಿಯಾಗಿ 4 ಮ್ಯಾಚ್ ಇರುತ್ತೆ. ಮತ್ತು ನೆಕ್ಸ್ಟ್ ದಿನ 9 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದಂಥ ಪಂದ್ಯಾವಳಿ 10 ಗಂಟೆ 50 ನಿಮಿಷದವರೆಗೂ ನಡೆಯುತ್ತದೆ ಸರ್. ಈಗ ನಾವು 8 ಗ್ರೂಪ್ನ ಮಾಡಿದ್ದೀವಿ. ಇದರಲ್ಲಿ 8 ಗ್ರೂಪಲ್ಲಿ ಒಂದು ಟೀಮ್ಗೆ 2 ಮ್ಯಾಚ್ಗಳು ಸಿಗುತ್ತೆ. ಆ 2 ಮ್ಯಾಚಲ್ಲಿ ಯಾರು 2 ಗೆಲ್ತಾರೆ ಅಥವಾ ಒಂದೊಂದು ಗೆದ್ದು ರನ್ ರೇಟಲ್ಲಿ ಯಾರು ಇರ್ತಾರೆ ಅವ್ರುಗಳು ನೆಕ್ಸ್ಟ್ ಸುತ್ತಿಗೆ ಕ್ವಾಲಿಫೈರ್ ಆಗ್ತಾರೆ ಸರ್. 6 ಓವರು ಸರ್, 6 ಓವರ್ಸು. ಎಲ್ಲೋ ಟೆನ್ನಿಸ್ ವಿಕ್ಕಿ ಬಾಲ್ನಲ್ಲಿ ಆಡೋವಂಥ ಪ್ರಯತ್ನ ಮಾಡ್ತೀವಿ.